ಗುರೂಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ, ಜೊತೆಗೆ ನಿನ್ನೆನೆ ನಮ್ಗೆ ಸ್ವಲ್ಪ ತಲೆಗೆ ಹುಳ ಬಿಟ್ಟಿದ್ರಿ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ, ಪೆನ್ನು ಪೇಪರ್ ತಗೊಂಡ್ ರೆಡಿ ಆಗಿರಿ, ರಾಹುಕಾಲ ಗುಳಿಕಾಲ ಅಂತ ನೋಡಿ ಮನೆ ಬಿಡೋದಲ್ಲ, ಇನ್ನೊಂದು ವಿಶೇಷವಾದ ಮಾಹಿತಿ ಇದೆ, ಅದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನ್ ಗುರೂಜಿ ಅದು? ಏನು ಅಂದ್ರೆ ವೀಕ್ಷಕರೇ, ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತಲ್ಲ, ಆ ಕಾಲದಿಂದ ಬಂದಿರತಕ್ಕಂಥ ಸಂಪ್ರದಾಯ. ಕೆಲವರಲ್ಲಿ ರಾಹುಕಾಲ ಗುಳಿಕ ಕಾಲ ಅಂತ ಹೀಗೆ ಕೂತ್ಕೊಂಡಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಪ್ರತಿ ಸಲಿನೂ ಜ್ಞಾಪಕ ಇಟ್ಕೊಳ್ಳಿ, 1 ಅವರ್ಗೆ ಒಂದು ದಿವಸದ ಒಂದು ವಿಚಾರದಲ್ಲಿ ಒಂದು ಚಂದ್ರ ಪರಿವರ್ತನೆ ಆಗ್ತಾನೆ 1 ಗಂಟೆ ಕಾಲ. ಆ 1 ಗಂಟೆ ಕಾಲ ಪ್ರತಿದಿನದ ಆ ಸಮಯಕ್ಕೆ ಆ ವಾರದ ಗ್ರಹ ಹಾಗೇ ಇರುತ್ತೆ. ಆ ಗ್ರಹದ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆ ಸಮಯದಲ್ಲಿ ಆ ಗ್ರಹ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೋಮ ಅಂತ ಇಟ್ಕೊಳ್ಳಿ. ಸೋಮ ಅಂದ್ರೆ ಚಂದ್ರ ಗ್ರಹ ಯಾವ ರೀತಿ ಚಲಿಸ್ತಾನೆ, ಬೆಳಗಿನ ಜಾವನೇ ಪ್ರಾತಃ ಕಾಲದಲ್ಲಿ ಚಲಿಸ್ತಾನೆ. ನೀವಾಗ ಚಂದ್ರಗ್ರಹದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಂದ್ರೆ ಏನಂತೀರಾ, ನೆಗೆಟಿವ್ ಥಿಂಕ್ ಮಾಡ್ಬಿಟ್ರೆ ಆ ಸಮಯಕ್ಕೆ ನೀವು ಹೊರಟ್ರೆ ನೆಗೆಟಿವೇಶನೇ ನಿಮ್ಮಲ್ಲಿರುತ್ತೆ. ಅದಕ್ಕೆ ಜೀವನದಲ್ಲಿ ಸರಿಯಾಗಿ ಆಗೋದೇ ಇಲ್ಲ. ಅವಾಗ ಹೊರಗಡೆ ಹೋಗ್ಬೇಕಾದ್ರೆ ಜಗಳಗಳು. ಅದಕ್ಕೆ ಆ ಜಗಳಗಳನ್ನ ಸರಿಪಡಿಸ್ಕೋಬೇಕು, ಅವಕಾಶ ಹೇಗಾದ್ರೂ ಇದೆಯಾ ಅಂತೀರಾ. ನೆಕ್ಸ್ಟ್ ಇನ್ನೇನ್ ಮಾಡ್ತಾನೆ, ಶುಕ್ರ ಅಂತ ಇಟ್ಕೊಳ್ಳಿ. ಶುಕ್ರ ಗ್ರಹದ ಪ್ರಭಾವ ಆ ದಿನ ಆ ವಾರದಲ್ಲಿ ಅದೇ ಪ್ರಾರಂಭ. ಅದಕ್ಕೆ ಎಲ್ಲಿಂದ ಎಲ್ಲಿ ಯಾವ ಸಮಯ ಅನ್ನೋದಕ್ಕೆ ಹೇಳಕ್ಕೆ ಮೊದಲು ನಾವು ಶಿವನ್ನ ವಾಸ್ತುಪುರುಷನ ಸ್ವಾಗತಿಸೋಣ. ಅದರ ವಿಶ್ಲೇಷಣೆ ಇವತ್ತು ಕೊಡ್ತೀನಿ, ತದನಂತರ ಸಮಯ ಕೂಡ ಹೇಳ್ಕೊಡ್ತೀನಿ. ಮಧ್ಯಾಹ್ನದವರೆಗೂ ಹೇಗೆ, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಹೇಗೆ, ಸಾಯಂಕಾಲದಿಂದ ರಾತ್ರಿವರೆಗೂ ಹೇಗೆ. ರಾತ್ರಿ ಅಂದ್ರೆ ಅಂತರ್ಪಿಶಾಚಿ, ಎಲ್ರಿಗೂ ಕಥೆಗಳು ಹೇಳಕ್ಕಾಗಲ್ಲ ನೋಡಿ. ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಮುಹೂರ್ತ. ಹಬ್ಬ ಅಂದ್ರೆ 9 ಗಂಟೆ ಬಿಟ್ರೆ ಇನ್ನಾದ ಮೇಲೆ ಹೋರೆ ಯಾವ ಕಾಲಕ್ಕೂ ಇರಲ್ಲ. ಅದು ಏನು ಎತ್ತ ಅಂತ ತಿಳಿಸ್ಕೊಳಕ್ ನೀವೇನ್ ಮಾಡಬೇಕು, ಶಿವ ವಾಸ್ತುಪುರುಷನ್ನ ಸ್ವಾಗತಿಸಬೇಕು. ಬಹಳ ಜನ ವೀಕ್ಷಕರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ. ಆ ಸುದ್ದಿಯಲ್ಲಿ ಸಂತೋಷ ಸುದ್ದಿ ಅಂದ್ರೇನು, ರಾವು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಅಂತ ಒದ್ದಾಡ್ತಾರೆ. ಈ ಗುಳಿಕ ಕಾಲ ಅನ್ನೋದು ಸಾಧಾರಣವಾಗಿ ನಾವುಗಳು ರಾವು ಕಾಲ ಅಂತ ನೋಡ್ತೀವಿ. ಅವರೆಲ್ಲ ಗುಳಿಕ ಕಾಲ ಅಂತ ತಮಿಳುನಾಡೋರು. ಆಂಧ್ರದವ್ರು ಹೋದ್ರೆ ಯಮಗಂಡ ಕಾಲ ಅಂತ ಮುಖ್ಯ ಇಟ್ಕೊಂತಾರೆ. ಹೀಗೆ ಒಂದೊಂದು ಕಾಲ ಒಬ್ಬೊಬ್ಬರು ಸ್ಟೇಟ್ಗೆ ಇಟ್ಕೊಂಡ್ಬಿಟ್ಟಿದ್ರೆ ಜೀವನ ಹೆಂಗಾಗೋದು. ಅಯ್ಯೋ ಕರ್ಮ. ಮನೆ ಕೆಲಸದವ್ರು ಕೂಡ ಆ ಟೈಮ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ರಾವು ಕಾಲದಲ್ಲಿ ಮನೆ ಕೆಲಸ ನಮ್ಮ ತಾತ ಮಾಡ್ತಾನೆ ಬಂದು. ಹಾಗೆ ಪ್ರತಿಯೊಬ್ಬನು ಆ ಸಮಯಕ್ಕೆ ಅಕಸ್ಮಾತ್ ಇಲ್ವಾ ನೋಡಿ, ನಿಮ್ಗೆ ಜಾಸ್ತಿ ಏನಿಲ್ಲ, 1 ಅವರ್ ಫ್ಲಕ್ಚುಯೇಷನ್ಸ್ ಇರುತ್ತೆ. 1 ಗಂಟೆ ಕಾಲದಲ್ಲಿ ಮತ್ತೊಂದು ಗಂಟೆ ಕಾಲದಲ್ಲಿ ಆ ಸಮಯಕ್ಕೆ ನೀವು ಹೊರಟ್ರೆ ಇಂಥ ಕೆಲಸ ಆಗಲ್ಲ. ಯಾವ್ಯಾವ ಗ್ರಹ ನಿಮ್ಗೆ ಒಳ್ಳೆಯವನಾಗಿರ್ತಾನೋ ಕೆಟ್ಟವನಾಗಿರ್ತಾನೋ ಅವ್ರವ್ರ ಹಣೆ ಬರ. ಆದರೆ ಆ ಹಣೆ ಬರಕ್ಕೆ ತಕ್ಕಂತೆ ಕರೆಕ್ಟ್ ಆಗಿ 7 ವಾರಗಳು. ಆ 7 ವಾರದಲ್ಲಿ ಇಂತಿಂಥ ದಿವಸ ಇಂತಿಂಥದ್ದು ವಿಶೇಷವಾಗಿರ್ತಕ್ಕಂಥ ಸಮಯ. ಅದಕ್ಕೆ ಹೋರಾಶಾಸ್ತ್ರ ಅಂತ ಕರೀತಾರೆ. ಹೋರಾಶಾಸ್ತ್ರನ ಏನ್ ಮಾಡ್ತೀವಿ, ಚಂದ್ರನಿಗೆ ಹೋಲಿಸ್ತಕ್ಕಂಥ ವಿಚಾರ. ಚಂದ್ರ ಒಂದು ದಿವಸದಲ್ಲಿ 24 ಅವರ್ಸ್ 24 ಅವರ್ಸ್ ಹೊಟ್ಟೋಗ್ತಾ ಇರ್ತಾನೆ. 1 ಅವರ್ ಒನ್ ಪ್ಲಾನೆಟ್, ಆ ಪ್ಲಾನೆಟ್ ಜೊತೆ ಇರ್ತಾನೆ, ನೆಕ್ಸ್ಟ್ ಇನ್ನೊಂದು ಪ್ಲಾನೆಟ್ ಜೊತೆ ಇರ್ತಾನೆ, ಇನ್ನೊಂದು ಪ್ಲಾನೆಟ್ ಜೊತೆ. ಅದು ಹೇಗೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭಿಸ್ತದಪ್ಪ. ಹಿಂದಿನ ದಿವಸ ಲೆಕ್ಕ ಇಟ್ಕೋಬಾರ್ದು ನೀವು, ಯಾವ ಕಾಲಕ್ಕೂ ತಿಳ್ಕೊಳ್ಳಿ. 5:15 ಮೇಲೆ ಸೂರ್ಯ ಉದಯ. ಆದ್ರೂ ಸಹ 5:15 6 ಗಂಟೆ ಕೆಲವರು ಇಟ್ಕೊಂತಾರೆ. ಕೆಲವರು ಏನ್ ಮಾಡ್ತಾರೆ 6ರಿಂದ 6:15 ಇಟ್ಕೊಂತಾರೆ. ಹಾಗೆ ಇಟ್ಕೊಳ್ಳೋದಲ್ಲ. 1 ಅವರ್ 5:15 6:15ವರೆಗೂ ಇಟ್ಕೋಬಾರ್ದು. ಯಾವತ್ತು 6 ಗಂಟೆಯಿಂದ 7 ಗಂಟೆ ಇದೇ ಶಾಸ್ತ್ರ. 6 ಗಂಟೆ ಯಾತಕ್ಕೆ ಇಟ್ಕೊಂತೀವಿ ಅಂದ್ರೆ ಷಟ್ಕುಕ್ಷಿ ಅನ್ನೋ ಗಾಯತ್ರಿ ಉದ್ಭವ ಆಗೋದು 6 ಗಂಟೆ ಸಮಯ. ಅದಕ್ಕೆ ವಿಶ್ವಾಮಿತ್ರ ಋಷಿ, ಸವಿತಾ ದೇವತಾ. ಆ ಸವಿತಾ ದೇವತಾ ಅಂದ್ರೆ ಷಟ್ಕುಕ್ಷಿ, 6 ಹೊಟ್ಟೆ ಇರೋಳು 6 ಗಂಟೆಗೆ ಗಾಯತ್ರಿ ಸೂರ್ಯನ ಜೊತೆಗೆ ಬರ್ತಾಳಂತೆ. ಆಗ ಆ ಸಮಯಕ್ಕೆ ನೀವು ಹೊರಡಬೇಕಾದ್ರೆ ಇದರಲ್ಲಿ ಎಲ್ಲರೂ ಅವರವರ ಅನುಗುಣವಾಗಿ ಜಾತಿ ಮತ ಭೇದವಿಲ್ಲದೆ ಈ ಟೈಮಿಂಗ್ಸ್ ಅಲ್ಲಿ ಹೊರಡಬಹುದು. ಫಾರ್ ಎಕ್ಸಾಂಪಲ್, ಶುಕ್ರ ಹೊರೆಯಲ್ಲಿ ಯಾರು ಹೊರಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಶುಕ್ರ ಹೊರೆಯಲ್ಲಿ ಹೊರಟ್ರೆ ನೀವು 24 ಗಂಟೆ ಹೋಗಿದ ಕೆಲಸ ಆಗಲ್ಲ. ಶುಕ್ರ ಏನು ಅಂದ್ರೆ ಹೆಣ್ಣಿನ ಸ್ವರೂಪ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಚಂಚಲೆ. ಅದು ಚಂಚಲೆಯಾಗಿರುತ್ತೆ ಕೆಲಸ. ನೀವು ಹೊಂದ್ಕೊಂಡು ಹೋಗಿರ್ತೀರ. ಅಲ್ಲೇನಾಗತ್ತೆ, ಈ ಹೊರೆಯಲ್ಲೇ ಹೊರಟ್ರೆ ಕೆಲಸನ ಎಸ್ ಅನ್ಸುತ್ತೆ, ಆದ್ರೆ ಏನ್ ಮಾಡ್ತಾನೆ, ದುಡ್ಡು ಕೇಳ್ತಾನೆ. ಇವತ್ತು ಫಾರ್ ಎಕ್ಸಾಂಪಲ್, ನಾಳೆ ಬೆಳಗ್ಗೆನೆ ಇದನ್ನ ಕೆಲಸ ಮಾಡಿಸ್ಕೋಬೇಕಪ್ಪ ಅಂದ್ರೆ ದುಡ್ಡು ಕೊಳೆಯ ಅಂತಾನೆ. ಅದೇ ನೀವು ಒಳ್ಳೆ ಹೊರೆಯಲ್ಲಿ ಹೊರಟ್ರೆ ಏನ್ ಮಾಡ್ತಾನೆ, ಆ ದುಡ್ಡನ್ನು ಕೇಳದೆ ಇರ್ಲಿ ಪರವಾಗಿಲ್ಲ, ನೀವು ಕರೆಕ್ಟಾಗಿ ಬಂದಿರಾ, ಏನೋ ಸೈನ್ ಹಾಕ್ಬಿಟ್ಟಿದ್ದೀನಿ ಹೋಗಿ ಅಂತ ಅನ್ಬಿಡ್ತಾನೆ. ಅಂದ್ರೆ ನೀ ಹೋಗೋ ಸಮಯ, ನೀ ಹೋಗೋ ಕೆಲಸ, ಯಾವುದೇ ಕೆಲಸ ಆಗ್ಲಿ, ಅರ್ಥ ಆಯ್ತಾ, ಪ್ರತಿ ಒಂದು ಕೆಲಸಕ್ಕೂ ಆ ಸಮಯಕ್ಕೆ ಹೋಗ್ಬೇಕು. ಶನಿ ಹೊರೆಯಲ್ಲಿ ಹೊರಟ್ರಂತೂ ಕೆಲಸವೇ ಆಗಲ್ಲ.
ನಿಧಾನ ನಿಧಾನ ಅಂತ ಹೇಳ್ತಾ ಏನ್ ಮಾಡ್ಬಿಡ್ತಾನೆ ಶನಿ, ಏನ್ ಮಾಡ್ತಾನೆ ಮಂದಗತಿ, ನಿಮ್ಮನ್ನು ಕೂಡ ಮುಗಿಸ್ಬಿಡ್ತಾನೆ. ಅದಕ್ಕೆ ಶನಿ ಹೋರೆಯಲ್ಲಿ ಯಾವತ್ತಿದ್ರು ಪ್ರಯಾಣಗಳು ಮಾಡಬೇಡಿ ಅಂತೀವಿ. ಎಷ್ಟೋ ಜನ ಮನೆ ಬಿಟ್ಬಿಟ್ಟು ಹೊರಗಿರ್ತಾರೆ, ರಾವು ಕಾಲ ನೋಡ್ಕೊಂಡಿರ್ತಾರೆ, ಆ ಹೋರೆ ನೋಡ್ಕೊಂಡಿರಲ್ಲ, ಆ ಸಮಯಕ್ಕೆ ಅವ್ನು ರೌಟ್. ಯಾಕೆಂದ್ರೆ ಸೋಮವಾರ ಹೋರೆ ಬೇರೆ ಇರುತ್ತೆ, ಮಂಗಳವಾರ ಹೋರೆ ಬೇರೆ ಇರುತ್ತೆ, ಬುಧವಾರ ಬೇರೆ ಹೋರೆ ಇರುತ್ತೆ, ಗುರುವಾರ ಬೇರೆ, ಹಾಗೆ ಬೇರೆ ಬೇರೆ ದಿವಸ ಬೇರೆ ಬೇರೆ ಟೈಮಿಂಗ್. ಜ್ಞಾಪಕ ಇಟ್ಕೊಳ್ಳಿ, ಬೆಳಗ್ಗೆ 6ರಿಂದ ಶುರು ಆಗುತ್ತೆ. ಇನ್ನೊಂದು ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತೀನಿ, ಯಾರು ಹೇಳ್ಕೊಟ್ರಲ್ಲ ಆ ಸೀಕ್ರೆಟ್ ಕೂಡ ಜ್ಞಾಪಕ ಇಟ್ಕೊಳ್ಳಿ. ಸೋಮವಾರ ದಿವಸ 6 ಗಂಟೆಗೆ ಚಂದ್ರ ಹೋರೆನೇ ಶುರು ಆಗೋದು, ಮಂಗಳವಾರ ದಿವಸ 6 ಗಂಟೆಗೆ ಮಂಗಳ ಹೋರೆನೇ ಶುರು ಆಗೋದು. ಇದು ಸೀಕ್ರೆಟ್. 1 ಅವರ್ ಡಿಫರೆನ್ಸ್ ಬ್ಯಾಕ್ ಸೈಡ್ ಹೋಗ್ತಾ ಇರಬೇಕು. ಅದನ್ನ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗ್ಬಿಡುತ್ತೆ. ಆದರೆ ಫಸ್ಟ್ ಹೇಳ್ಕೊಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ABCD ಹೇಳ್ಕೊಡ್ಬೇಕಾದ್ರೆ ಎ ಅನ್ನೋ ಅಂದ್ರೆ ಬಿ ಅನ್ನತ್ತೆ ಮಗು, ಹಾಗೆ ನೀವು ಎ ಬಿ ಅಂತಕ್ಕಂಥದ್ದು ಎರಡೂ ಗೊತ್ತಿರಬೇಕು. ಝೆಡ್ ಅವ್ರಿಗೂ ಎಲ್ಲಾನು ಹೇಳ್ಕೋಬಹುದು. ಆ ರೀತಿ ನೀವು ಏನಂದ್ರೆ ಫಾಸ್ಟ್ ಆಗಿ ಹೇಳ್ತೀರಾ ಸ್ಲೋ ಹೇಳ್ತೀರಾ ಅನ್ನೋ ಪ್ರಶ್ನೆ ಅಲ್ಲ, ಆ ಸಮಯ ಬರ್ಕೋಬೇಕು. ಅದಕ್ಕೆ ದಡ್ಡ ಶಿಖಾಮಣಿಗಳಿಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ ಅಂತ ಟೈಮೇ ನಾನೇ ಹಾಕೊಟ್ಬಿಟ್ರೆ ಏನಾಗುತ್ತೆ, ಓ ಈ ಟೈಮ್ಗೆ ಹೊರಡಬೇಕು ಅಂತ ಹೋಗ್ಬಿಡುತ್ತೆ. ಕುದುರೆಗೆ ಯಾವತ್ತೂ ಒಂದ್ಸಲಿ ಹೀಗೆ ಮುಖವಾಡ ಹಾಕಿರ್ಬೇಕು, ಇಲ್ದರೆ ಆ ಕಡೆ ಈ ಕಡೆ ನೋಡುತ್ತೆ, ತೊಟ್ಟೋದ್ರೆ ಇನ್ನೊಂದು ಕುದುರೆಯಿಂದ ಏನ್ ಮಾಡ್ತೀರಾ, ಆವಾಗ ನೀವು ಜಟಕಾ ಗಾಡಿಯಿಂದ ಮೇಲ್ ಕೆಳಗೆ ಬಿದ್ದೋಗ್ತೀರಾ. ಅದಕ್ಕೋಸ್ಕರ ಬೀಳ್ಬೇಡಿ, ಸರಿಯಾಗಿ ಹೋಗ್ತಾ ಇರಿ. ಅದಕ್ಕೋಸ್ಕರ ಆ ಸಮಯ ಬರ್ಕೊಳ್ಳಿ, ಪೆನ್ನು ಪೇಪರ್ ಅಲ್ಲಿ ಲಕ್ಷಣವಾಗಿ ಇಟ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ ಪೂರ್ತಿ ಇಟ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಸೀಕ್ರೆಟ್ ಮಾತ್ರ ಏನು ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭಿಸ್ಕೊಳ್ಬೇಕು. ಎವ್ರಿ 1 ಅವರ್ಗೆ ಒಂದು ಹೋರೆ. ಎವ್ರಿ 1 ಅವರ್ ಹೋರೆ ಅಂದ್ರೆ ಯಾವ ದಿವಸ ವಾರ ಇರುತ್ತೋ ಆ ವಾರ ಆ ಹೋರೆನೇ ಇರುತ್ತೆ. ಬುಧವಾರ ಆದ್ರೆ 6 ಗಂಟೆಗೆ ಏನಿರುತ್ತೆ, ಬುಧ ಹೋರೆನೆ. ಜ್ಞಾಪಕ ಇಟ್ಕೊಳ್ಳಿ. ಶನಿವಾರ ಶನಿ ಹೋರೆ ಅಂತಕ್ಕಂಥದ್ದು 6 ಗಂಟೆಗೆ ಇರುತ್ತೆ. ಸೊ ಶನಿ ಹೋರೆಯಲ್ಲಿ ಹೊರಡಬಾರ್ದು. ಸೊ 6 ಗಂಟೆಗೆ ಪ್ರಯಾಣನೇ ಮಾಡಬಾರ್ದು ಶನಿವಾರ ದಿವಸ. ಆದ್ರೆ ಗುರುವಾರದ ದಿವಸ 6 ಗಂಟೆಗಾದ್ರೆ ಧಾರಾಳವಾಗಿ ಹೊರಡ್ಬೋದು. ಸೊ ನೀವು ಯಾವ್ಯಾವುದಕ್ಕೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಗುರು ಕೊಡಬೇಕು, ಸೆಕೆಂಡ್ ಪ್ರಿಫರೆನ್ಸ್ ರವಿ ಕೊಡಬೇಕು, 3ನೇದು ಬುಧನ್ ಕೊಡಬೇಕು, ತದನಂತರ ಕೊನೆಯದಾಗಿ ಚಂದ್ರನಿಗೆ ಕೊಡ್ಬೋದು, ಬಿಟ್ರೆ ಬಿಡ್ಬೋದು. ಯಾಕಂದ್ರೆ ಚಂದ್ರ ಫ್ಲಕ್ಚುಯೇಷನ್ ಮೈಂಡ್. ನೀವು ಅಕಸ್ಮಾತ್ ಹೂ ಅಂತ ಹೊರಟ್ಬಿಡ್ತೀರಾ, ಅಕಸ್ಮಾತ್ ನೆಗೆಟಿವ್ ಮಧ್ಯೆ ಯೋಚನೆ ಮಾಡಿ ಆ ಟೈಮಲ್ಲಿ ಹೊರಟ್ರಿ ಅಂತ ಇಟ್ಕೊಳ್ಳಿ, ಆ ನೆಗೆಟಿವ್ನೇ ಪಾಸಿಟಿವ್ ಆಗುತ್ತೆ. ಅದಕ್ಕೆ ಚಂದ್ರ ಹೋರೆಯಲ್ಲಿ ಮನೋಜಾಯತ ಚಂದ್ರಹಂಕೆ ಹೊರಡ್ಕೂಡ್ದು. ಯಾವತ್ತು ಹೊರಡಬೇಕು ಅಂದ್ರೆ ನಿಮ್ಮ ತಾಯಿ ಬದುಕಿದ್ದರೆ, ನಿಮ್ಮ ತಾಯಿ ಜೊತೆಗೆ ನೀವು ಹೊರಡಾಗಿದ್ರೆ ವಿಶೇಷ. ಚಂದ್ರ ಹೋರೆಯಲ್ಲಿ ಜಗಳಗಳು ತಾಯಿಗೆ ಮಗನ್ಗಾಗತ್ತೆ, ಗೊತ್ತಿರಲ್ಲ. ಮನೆಯಿಂದ ಹೊರಡಬೇಕಾದ್ರೇನೇ ಜಗಳ. ಯಾವ ಟೈಮ್ಗೆ ಹೊರಡ್ತೀಯ, ಗುರು ಹೋರೆ ಅನ್ನೋದು ಇಟ್ಕೊಂಡು ತಾಯಿ ಜೊತೆ ಹೊರದ್ರೆ ಚಂದ್ರ ಗುರು ಏನ್ ಮಾಡ್ತಾನೆ, ಗಜಕೇಸರಿ ಯೋಗ ಕೊಡ್ತಾನೆ. ತಾಯಿ ಮಗು ಬಾಂಧವ್ಯ ಅಷ್ಟೇ ಚೆನ್ನಾಗಿರ್ತಾನೆ. ಹೀಗೆ ಪ್ರತಿಯೊಂದು ತಿಳ್ಕೋಬೇಕಾದ ಸೀಕ್ರೆಟ್ಸ್ ನ ಹೇಳೋದು ಏಕೈಕ ಬ್ರಹ್ಮಾಂಡ ಲೋಕದಲ್ಲಿ. ಬರ್ದಿಟ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ ಅಂತ ಭಾನುವಾರದವರೆಗೂ ಬರ್ಕೊಳ್ಳಿ, ಎಲ್ಲ ಒಂದ್ ಕಡೆ ಹಾಕೊಳ್ಳಿ. ಮಧ್ಯಾಹ್ನದವರೆಗೂ ಮಾತ್ರ ಟೈಮ್ ಕೊಡ್ತೀನಿ. ಮಧ್ಯಾಹ್ನದ ಮೇಲೆ ನೆಕ್ಸ್ಟ್ ಟೈಮಿಂಗ್ಸು ಬೇರೆ ದಿವಸ ಕೊಡ್ತೀನಿ. ಸಮಯ ಇರುತ್ತೆ ನೋಡ್ರಿ, ಕಾಯ್ಬೇಕಲ್ವಾ ನೀವು. ನಾನು ಪಾಪ ಕಾರ್ಯಕ್ರಮ ಮಾಡಿಕೊಟ್ರೆ ದಿನಾ ಒಂದೊಂದು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಇವತ್ತೊಂದು ಅರ್ಧ ಹೇಳಿದ್ರೆ ನಾಳೆ ಒಂದು ಅರ್ಧ ಕಾಯ್ತಾ ಕೂತ್ಕೊಂಡಿರ್ತೀರಾ. ಅಯ್ಯೋ ಗುರುಗಳು ಹೇಳಲೇ ಇಲ್ಲ ಅಂತ ಸೋಮವಾರದವರೆಗೂ ಕಾಯ್ತಿರ್ತೀರಾ. ಆವಾಗ ಇವ್ರಿಗೆ TRP ಅದೇನೇನು ಬರುತ್ತೋ ದೇವರೇ ಬಲ್ಲ. ನೋಡೋಣ, ಕಾಯ್ತಾ ಇರಿ. ಈಗ ಬರ್ದಿಟ್ಕೊಳ್ಳಿ. ನಂಬರ್ 1 ಮಂಡೇ, ಸೋಮವಾರ ಅಂತ ಹಾಕೊಳ್ಳಿ. ಸೋಮವಾರದ ಪಕ್ಕ ಬೆಳಿಗ್ಗೆ 6ರಿಂದ 7 ಗಂಟೆ ಚಂದ್ರ ಹೋರೆ. ಹೊರಟ್ರೆ ಹೊರಡ್ಬೋದು, ಬಿಟ್ರೆ ಹೊರಡ್ಬೋದು. 8 ಗಂಟೆಯಿಂದ 9 ಗಂಟೆ, 7ರಿಂದ 8 ಬೇಡ. ಚಂದ್ರ ಆದ್ಮೇಲೆ ಏನ್ ಬರ್ತಾನೆ, ಚಂದ್ರ ಆದ್ಮೇಲೆ ಒಂದು ಬಿಟ್ಟು ಒಂದು ಗ್ರಹ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಹೋಗ್ಬೇಕು. ಚಂದ್ರನ ಹಿಂದೆ ಯಾರಿದ್ದಾರೆ ಜ್ಞಾಪಕ ಇಟ್ಕೊಳ್ಳಿ, ಭಾನು. ರವಿ ಇರಲ್ಲ, ಶನಿ ಇರ್ತಾನೆ. ಅದಕ್ಕೆ ಒಂದು ಬಿಟ್ಟು ಒಂದು. ಸೊ ಕರೆಕ್ಟ್ 7 ಗಂಟೆಯಿಂದ 8 ಗಂಟೆಗೆ ಸೋಮವಾರ ದಿವಸ ಹೊರಡಲೇಬಾರ್ದು. ಸೋಮವಾರ ದಿವಸ 7ರಿಂದ 8 ಹೊರಟ್ರೆ ಶನಿ ಹೋರೆ. ಅದಕ್ಕೆ ಸೋಮವಾರ 7 ಗಂಟೆಯಿಂದ 8 ಗಂಟೆ ಯಾವ ಪ್ರೋಗ್ರಾಮ್ ಹಾಕೊಂಬಿಡಿ. 7:15 ರಾವು ಕಾಲ ಇದ್ರು ತಲೆ ಕೆಡಿಸ್ಕೋಬೇಡಿ. ಆಮೇಲೆ 8ರಿಂದ 9, 7:15 9ವರೆಗೂ ರಾವು ಕಾಲ ಇರುತ್ತೆ. ಆದರೂ ಸಹ ನೀವು 8 ಗಂಟೆಗೆ ಹೋಗಿ ನಿಮ್ ಕೆಲಸ ಯಾಕಾಗಲ್ಲ ಅದು ನಾನು ನೋಡ್ತೀನಿ. ಯಾವ ಅಡ್ಡಿ ಆತಂಕನೂ ಬರಲ್ಲ. ಬೆಕ್ಕೋಯ್ತು, ಇಲಿ ಹೋಯ್ತು, ಅಲ್ಲಿಂದ ಹಲ್ಲಿ ಬಿತ್ತು, ಯಾರು ಬೀಳಲ್ಲ. ಅರ್ಥ ಆಯ್ತಾ? ಇದು ಒಂದೇ ಸಿಸ್ಟಮ್, ಒಂದೇ ರೂಲ್ಸು ಇಡೀ ಭಾರತ ದೇಶದಲ್ಲಿ. ಇದನ್ನ ಹೋರಾಶಾಸ್ತ್ರ ಅಂತಾರೆ. ನಂಬರ್ 1 ಫಸ್ಟ್ ಬರ್ಕೋಬೇಕು. ನೀವು ಹೋಗ್ಬೇಕಾದ ಟೈಮಿಂಗ್ ಮಾತ್ರ ಬರ್ಕೊಳ್ಳಿ. 6 to 7 ಹೋಗ್ಬೋದು, 8 to 9 ಹೋಗ್ಬೋದು, 10 to 11 ಹೋಗ್ಬೋದು, 12 to 1 ಹೋಗ್ಬೋದು. ಧಾರಾಳ ಹೋಗ್ಬೋದು ಈ 4 ಸಮಯ. 1 ಗಂಟೆವರೆಗೂ. 1 ಗಂಟೆ ಮೇಲೆ ಮತ್ತೆ ತಿರುಗಿ ಆ ಕ್ಯಾಲ್ಕುಲೇಷನ್ಸ್ ನೀವು ಮ್ಯಾಥಮೆಟಿಕ್ಸ್ ನಾನು ಬರೀ 1 + 1 = 2 ಅಂತ ಕೊಟ್ಟಿರ್ತೀನಿ. ನೀವು = ಅನ್ನೋದು ಆಮೇಲೆ ಹಾಕೊಂತಿರೋ ಬಿಡ್ತಿರೋ ನೀವು ಯೋಚನೆ ಮಾಡಿ. ಪ್ರಯತ್ನನೂ ಪಡ್ಬೇಕು ನೀವು. ಹೋಮ್ವರ್ಕ್ ಕೊಟ್ಟ ಮೇಲೆ ಮಾಡದಿದ್ರೆ ನಾನೇನ್ ಮಾಡಕ್ಕಾಗ್ತೀಯ. ಬರ್ಕೊಳ್ಳಿ. ಸೋಮವಾರ ಜ್ಞಾಪಕ ಇಟ್ಕೊಳ್ಳಿ. 6ರಿಂದ 7, 8ರಿಂದ 9, 10ರಿಂದ 11, 12ರಿಂದ 1 ಈ ಟೈಮಿಂಗ್ ಅಲ್ಲಿ ಮನೆ ಬಿಟ್ಟು ಹೊರಡಬಹುದು. ಮಂಗಳವಾರದ ಹೇಳ್ಬೇಕು, ಸಮಯ ಇಲ್ಲ. ಶಿವಂ ವಾಸ್ತು ಮುಗ್ದು ಹೋಯ್ತು, ವಿಷ್ಣು ಸಹಸ್ರನಾಮ ಕಾಲಿಡ್ತಾ ಬಂತು.